ಸುದೀರ್ಘ ನಿದ್ದೆಯಲ್ಲಿ ಕಂದಾಯ ಇಲಾಖೆ. ತುಮಕೂರು ಎತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕಸಾರಂಗಿಯಲ್ಲಿ ನಡೆದಿದೆ ಅಕ್ರಮ ಕಾಯಿ ಚಿಪ್ಪು ಸುಡುವ ಕಾರ್ಬನ್ ಫ್ಯಾಕ್ಟರಿ. ಚಿಕ್ಕಸಾರಂಗಿಗೆ ಸೇರುವ ಈ ಒಂದು ಕಾರ್ಬನ್ ಫ್ಯಾಕ್ಟರಿ ದೊಡ್ಡ ಪ್ರಮಾಣದಲ್ಲಿ ನಡೆಸುತ್ತಿದ್ದು ಅಕ್ರಮವಾಗಿ ಕೈಗಾರಿಕೆ ಸ್ಥಾಪಿಸಿದ್ದಾರೆ. ಇದರಲ್ಲಿ ದೊಡ್ಡ ಪ್ರಮಾಣದ ಹೊಗೆ ಬರುತ್ತಿದ್ದು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಹಾಗೂ ಸಣ್ಣ ಮಕ್ಕಳಿಗೆ ಈ ಒಂದು ಕಾಯಿ ಚಿಪ್ಪಿನ ಫ್ಯಾಕ್ಟರಿಯಿಂದ ಆರೋಗ್ಯ ಏರುಪೇರು ಆಗುತ್ತಿದೆ. ಹಾಗೂ ಈ ಚಿಪ್ಪಿನಿಂದ ತಯಾರಿಸಿದ ಪೌಡರ್ ಅನ್ನು ಕಬ್ಬಿಣಕ್ಕೆ ಹಾಗೂ ಊದುಕಡ್ಡಿಗೆ ಹಾಗೂ ಬ್ಯಾಟರಿ ಸೆಲ್ಗಳಿಗೆ ಬಳಸುತ್ತಿದ್ದಾರೆ. ಹಾಗೂ ಪೇಸ್ಟ್ ಮತ್ತು ಕ್ರೀಮ್ಗಳಿಗೆ ಈ ಪೌಡರ್ಗಳನ್ನು ಬಳಸಿ ತಯಾರು ಮಾಡಲು ಪೂರೈಕೆ ಆಗುತ್ತಿದೆ. ಇದನ್ನು ಬಳಸುವ ಜನರುಗಳ ಆರೋಗ್ಯವು ಹಾಳಾಗುತ್ತದೆ. ಹಾಗೂ ಈ ಒಂದು ಕೈಗಾರಿಕಾ ಘಟಕಕ್ಕೆ ಯಾವುದೇ ಒಂದು ಪರವಾನಗಿಯೂ ಇರುವುದಿಲ್ಲ. ಕೈಗಾರಿಕಾ ಘಟಕಕ್ಕೆ ನೋಂದಣಿಯೂ ಕೂಡ ಆಗಿರುವುದಿಲ್ಲ. ಹಾಗೂ ಈ ಕೈಗಾರಿಕೆ ಒಳಗಿರುವ ವೆಬ್ ಬ್ರಿಡ್ಜ್ ಯಾವುದೇ ಪರವಾನಗಿ ಇಲ್ಲದೆ ನಡೆಸುತ್ತಿದ್ದಾರೆ. ಹಾಗೂ ಕೈಗಾರಿಕೆಯೊಳಗೆ ಬಿಹಾರಿನಿಂದ ಬಂದಂತಹ ಕೆಲಸಗಾರರು 3 ಜನ ಕೆಲಸಗಾರರಿದ್ದು 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಹಾಗೂ ಉತ್ತರ ಪ್ರದೇಶದಿಂದ ಬಂದಿರುವ ಒಬ್ಬ ಕೆಲಸಗಾರರು 1 ವರ್ಷದಿಂದ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಇಎಸ್ಐ, ಪಿಎಫ್ ಇರುವುದಿಲ್ಲ. ಕೇವಲ 13,000 ರೂಪಾಯಿಗಳಿಗೆ ಕೆಲಸ ಮಾಡಿಕೊಂಡಿದ್ದು ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಇರಲು ವಸತಿ ಸೌಲಭ್ಯವಾಗಲಿ ಇರುವುದಿಲ್ಲ. ಅಲ್ಲಿ ಕೆಲಸ ಮಾಡುವ ಕೆಲಸಗಾರರು ಅಲ್ಲಿಗೆ ಅಡುಗೆ ಊಟ ಮಾಡಿಕೊಂಡು ಜೀವನ ಮಾಡಿಕೊಂಡು ಇರಬೇಕಾದ ಪ್ರಸಂಗ ಉಂಟಾಗಿದೆ. ಇದರಿಂದ ಅಲ್ಲಿನ ಸುತ್ತಮುತ್ತ ಜನರು ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಘಟಕದ ಮಾಲೀಕರಾದ ನವೀನ್ ಕುಮಾರ್ ದೂರವಾಣಿಯೊಂದಿಗೆ ಮಾತನಾಡಿ, ನಮ್ಮ ಘಟಕಕ್ಕೆ ಯಾವುದೇ ಲೈಸೆನ್ಸ್, ಪರ್ಮಿಷನ್ ಏನೂ ಬೇಕಾಗಿಲ್ಲ. ನಮಗೆ ಎತ್ತನಹಳ್ಳಿ ಪಂಚಾಯಿತಿಯವರು ಘಟಕ ನಡೆಸಲು ಅನುಮತಿ ನೀಡಿದ್ದಾರೆ ಎಂದಿದ್ದಾರೆ. ವರದಿ ಶಿವಣ್ಣ ಜೊತೆಗೆ ಶ್ರೀಕಾಂತ್, ತುಮಕೂರು. ಚಿಪ್ಪನ್ನ ಇನ್ನೊಂದು ರೀತಿಯಲ್ಲಿ ರೆಡಿ ಮಾಡಿ ಈ ರೀತಿ ಪೌಡ್ರ್ ಮಾಡ್ತಾರೆ. ಈ ಪೌಡ್ರ್ ಮಾಡಿದಂಥ ಇದನ್ನ ಒಂದು ಕಾಸ್ಮೆಟಿಕ್ಗೆ, ಒಂದು ಟೈರ್ಗೆ, ಒಂದು ಕಬ್ಬಣಕ್ಕೆ ಹಾಗೂ ಊದ್ಗಡ್ಡಿಗಳಿಗೆ, ಮನೆಯಲ್ಲಿ ಹಚ್ಚುವಂಥ ಊದ್ಗಡ್ಡಿಗಳಿಗೆ ಅಪಾರ ಪ್ರಮಾಣದಲ್ಲಿ ಪೌಡ್ರು. ಬನ್ನಿ ತೋರಿಸ್ತೀನಿ. ಅಪಾರ ಪ್ರಮಾಣದಲ್ಲಿ ಈ ರೀತಿ ಆಗುತ್ತೆ ಚಿಪ್ಪು. ಈ ಚಿಪ್ಪು ಈ ರೀತಿ ಪೌಡ್ರ್ ಆದಮೇಲೆ ಇದನ್ನು ಒಂದು ಕಬ್ಬಣಕ್ಕೆ ಮತ್ತು ಊದ್ಗಡ್ಡಿಗೆ ಮತ್ತು ಈ ಶೆಲ್ಲು, ಬ್ಯಾಟ್ರಿಗಳಿಗೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಈ ಪ್ರಮಾಣದಲ್ಲಿ ಕೆಲಸ ಮಾಡಿಕೊಂಡು ಇವ್ರುಗಳು, ಇಲ್ಲಿ ಬಿಹಾರಿ ವರ್ಕರ್ಸ್ಗಳಿದ್ದಾರೆ, ಎಷ್ಟು ವಾಯುಮಾಲಿನ್ಯ ಆಗ್ತಿದೆ. ಇಲ್ಲಿನ ಜನಗಳಿಗೆ ಬೇಜಾನ್ ತೊಂದರೆಗಳಾಗ್ತಾ ಇದ್ದಾವೆ. ಇದನ್ನು ಯಾವುದೇ ರೀತಿಯಲ್ಲಿ ಒಂದು ಲೈಸೆನ್ಸ್ ಇಡಲ್ಲ. ಇದು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷಂಗೂ ಗೊತ್ತಿಲ್ಲ. ಒಂದು ಭೂಮಿ ಅಗೆದು ಅದರೊಳಗಡೆ ಹೊಗೆಗೂಡು ಮಾಡಿ ಮೇಲ್ಗಡೆ ಚಿಮಣಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಹೋಗ್ತಾ ಇದೆ. ಅಲ್ಲಿ ಯಾರೂ ಇದ್ರ ಬಗೆಗೆ ಗಮನ ಹರಿಸಿಲ್ಲ. ಇಲ್ಲಿನ ಸಾರ್ವಜನಿಕರುಗಳಿಗೆ ದೇಹ ಹಾಳಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ. ಹೆಚ್ಚುವರಿ ರೀತಿಯಲ್ಲಿ ಈ ಒಂದು ಕಾಯಿ ಚಿಪ್ಪು ಸುಟ್ಟೆ ಅಂತ ಇದನ್ನು ಇವ್ರುಗಳು ಕಬ್ಬಣಕ್ಕೆ ಮತ್ತು ಊದ್ಗಡ್ಡಿ ಪೌಡ್ರುಗಳಿಗೆ ಮತ್ತೊಂದು ಮಗ್ದೊಂದಿಗೆ ಬಳಸ್ತಿದ್ದಾರೆ. ಇದರಿಂದ ತಯಾರಾದಂಥ ಊದ್ಗಡ್ಡಿಗಳ್ನ ನಾವುಗಳು ಮನೆಯಲ್ಲಿ ಹಚ್ಚಿದಾಗ ನಮ್ಮ ಆರೋಗ್ಯಗಳು ಹಾಳಾಗ್ತಾ ಇದ್ದಾವೆ, ಹೆಚ್ಚಿನ ಮಟ್ಟದಲ್ಲಿ ಹಾಳಾಗ್ತಾ ಇದ್ದಾವೆ. ಇದ್ರ ಬಗೆಗೆ ಇವ್ರುಗಳೇ ಆಗಲಿ, ವಾಯುಮಾಲಿನ್ಯದವರೇ ಆಗಲಿ, ಮತ್ತು ಒಂದು ಎಲ್ಲ ಸರ್ಕಾರದವರೇ ಆಗಲಿ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಇಲ್ಲಿ ನಡೆಸ್ತಾ ಇರೋ ಒಂದು ವೆಬ್ ಬ್ರಿಡ್ಜೂ ಫೇಕ್ ಆಗಿದೆ. ಇದಕ್ಕೆ ಯಾವುದೇ ರೀತಿ ಲೈಸೆನ್ಸ್ ಇಲ್ಲ. ವೆಬ್ ಬ್ರಿಡ್ಜ್ ಅಂತ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದೀನಿ ಅಂತಾರೆ. ಬಟ್ ಒಳಗಡೆ ಮಿಷಿನ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ. ಯಾವ ರೀತಿಲೂ ಇವರು ಕ್ರಮ ಕೈಗೊಳ್ತಾ ಇಲ್ಲ. ಯಾವುದೇ ರೀತಿ ಲೈಸೆನ್ಸ್ ಇಟ್ಕೊಂಡಿಲ್ಲ. ಅನಾಥರೈಸ್ಡ್ ಆಗಿ ಎಲ್ಲ ರೀತಿಲೂ ಫ್ಯಾಕ್ಟ್ರಿನ ರೆಡಿ ಮಾಡಿಕೊಂಡು ಕಾಯಿ ಚಿಪ್ಪಿನ ಫ್ಯಾಕ್ಟ್ರಿ, ಕೆಮಿಕಲ್ ಫ್ಯಾಕ್ಟ್ರಿನ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿರೋ ಜನಗಳದ್ದು ಅಪಾರ ಪ್ರಮಾಣದಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ. ನೋಡಿ, ಈ ವೇಬ್ ಬ್ರಿಡ್ಜು ರನ್ನಿಂಗ್ ಇದೆ ಅನ್ನೋದಕ್ಕೆ ನಂದೊಂದು ತೂಕನ ವೇಬ್ ಬ್ರಿಡ್ಜಲ್ಲಿ ತೋರಿಸ್ತಾ ಇದೆ. ಬಟ್ ಆತ ಓನರ್ ಏನು ಹೇಳ್ತಾ ಇದ್ದಾನೆ, ನನ್ನ ವೇಬ್ ಬ್ರಿಡ್ಜ್ ರನ್ನಿಂಗ್ ಇಲ್ಲ ಅಂತ. ಒಳಗಡೆ ಮಿಷಿನ್ ಒಳಗೆ ನೋಡಿದ್ರೆ ಆನ್ ಆಗಿದೆ. ನನ್ನ ತೂಕ ತೋರಿಸ್ತಾ ಇದೆ ಕರೆಕ್ಟಾಗಿ. ಬಟ್ ಇದು ವೇಬ್ ಬ್ರಿಡ್ಜ್ಗೆ ಯಾವುದೇ ರೀತಿ ಲೈಸೆನ್ಸ್ ಹಿಡಿಲ್ಲ. ಈ ರೀತಿ ಜನಗಳಿಗೆ ಅಪಾರ ಪ್ರಮಾಣದಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ದಯವಿಟ್ಟು ಆರೋಗ್ಯ ಇಲಾಖೆಯವರಾಗಲಿ, ವಾಯುಮಾಲಿನ್ಯ ಇಲಾಖೆಯವರಾಗಲಿ ಕ್ರಮ ಕೈಗೊಳ್ಬೇಕು ಅಂತೇಳಿ ನಮ್ಮ ನಮೋ ನಂದಿ ಚಾನಲಿಂದ ಕೇಳ್ಕೊಳ್ತೀವಿ.